ಕೋರ್ಸಿಗೆ ಏನು ಮಾಡಬೇಕು ಅಂತ ಮಾಡ್ಕೊಡ್ತಾ ಇದ್ದೀವಿ, ನಾವು ತಿಂತಾ ಇದ್ದೀವಿ. ವಿಡಿಯೋ ನೀನು ನೋಡ್ಕೋಬೇಕು, ಯಾವಾಗಲೂ ವಿಡಿಯೋ ಪೊಸಿಷನ್ ಸ್ಟ್ರೈಟ್ ಆ್ಯಂಗಲಲ್ಲಿ ಇರಬೇಕು. ಕ್ರಾಸ್ ಹಿಂಗೆ ಮಾಡಿದಾಗ ಹಿಂಗೆ ಬರುತ್ತೆ, ಹಿಂಗೆ ಮಾಡಿದಾಗ ಹಿಂಗೆ ಬರುತ್ತೆ. ಹಲೋ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆಂದ ಇದ್ದೀನಿ. ಈ ವಿಡಿಯೋನ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ನಾನು ಟ್ರಿಪ್ ಮುಗಿಸ್ಕೊಂಡು ಬಂದಮೇಲೆ. ಹೋಗುವಾಗ ನಾನು ಎಷ್ಟೇ ಕ್ಲೀನ್ ಮಾಡಿ ಹೇಗೆ ಇಟ್ಟು ಹೋಗಿದ್ರು ಕೂಡ ನನಗೆ ಬಂದಮೇಲೆ ಎಲ್ಲನೂ ಮತ್ತೆ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ನನಗೆ ಸಮಾಧಾನ ಆಗಲ್ಲ. ಸೊ ಬೆಳಿಗ್ಗೆ ಎದ್ದು ಒಂದೇ ಸಲ ತಿಂಡಿ ಮಾಡಿಬಿಟ್ಟೆ, 2 ಟೈಮ್ಗೂ ಆಗೋ ರೀತಿ. ಆಬ್ವಿಯಸ್ಲಿ ಬೆಳಿಗ್ಗೆ ತಿಂಡಿ ಮಾಡುವಾಗ ಅಪ್ಪಿ ಹೆಲ್ಪ್ ಮಾಡೇ ಮಾಡ್ತಾನೆ. ಆ್ಯಂಡ್ ಅವನು ತಿಂಡಿ ಎಲ್ಲ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋದ. ಅವರೆಲ್ಲ ಹೋದ್ಮೇಲೆ ನಾನು ವಾಷಿಂಗ್ ಕ್ಲೀನಿಂಗ್ ಎಲ್ಲನೂ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಹೇಗೆ ಕಾಣಿಸ್ತಿದ್ದೀನಿ ಅದನ್ನು ಇಗ್ನೋರ್ ಮಾಡಿ. ನಾನು ಜಸ್ಟ್ ಫೇಸಿಗೆ ನೀರು ಹಾಕ್ಬಿಟ್ಟು ಬ್ರಷ್ ಮಾಡಿ ನಾನು ತಿಂಡಿ ಮಾಡಿಕೊಂಡು ಆಮೇಲೆ ನಾನು ಕೆಲಸ ಎಲ್ಲನೂ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ. ಬಿಡು, ಮನೇಲೇ ಇರ್ತೀನಲ್ಲ, ಮಾಡಿದ್ರಾಯ್ತು ಆ ಥರ ಎಲ್ಲ ನಾವು ಇಲ್ಲಿದ್ದಾಗ ಆ ರೀತಿ ನಾನು ಬಿಹೇವ್ ಮಾಡಲ್ಲ. ಕೆಲಸ ಬೇಗ ಆಗ್ಬಿಡ್ಬೇಕು, ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಕೂತ್ಕೊಂಡು ಫೋನ್ ನೋಡೋದು. ಟ್ರಿಪ್ಪಿಂದ ಬಂದಿದ್ದ ಬ್ಯಾಗೆಲ್ಲ ಲಗೇಜ್ ಎಲ್ಲನೂ ಕೂಡ ಓಪನ್ ಮಾಡಿ ಎಲ್ಲನೂ ಕ್ಲೀನ್ ಮಾಡಿ ವಾಷಿಂಗಿಗೆ ಹಾಕ್ಬಿಟ್ಟೆ. ಯಾವ್ದ್ಯಾವ್ದನ್ನ ಮಷಿನ್ಗೆ ಹಾಕಬೇಕು, ಯಾವ್ದ್ಯಾವ್ದನ್ನ ಕೈಯಲ್ಲಿ ವಾಶ್ ಮಾಡಬೇಕು ಎಲ್ಲನೂ ಕೂಡ ಸಪ್ರೇಟ್ ಮಾಡಿಕೊಂಡು ನಾನು ಫಸ್ಟು ವಾಷಿಂಗ್ ಮಿಷಿನ್ದು ಏನಿದೆ ಅದ್ರ ಕೆಲಸನ ಮುಗಿಸ್ಕೊಂಡ್ಬಿಟ್ಟೆ. ನಾನು ಈ ವಾಷಿಂಗ್ ಮಿಷಿನ್ ಇದೆ ಅಂದ್ಬಿಟ್ಟು ಎಲ್ಲನೂ ಅದರಲ್ಲೇ ಹಾಕಲ್ಲ, ಕೆಲವೊಂದನ್ನು ಹ್ಯಾಂಡಲ್ ಕೂಡ ವಾಶ್ ಮಾಡ್ತೀನಿ. ಬಟ್ ಆದರೆ ನನ್ನ ಮದುವೆಗೂ ಮುಂಚೆ ಇದು ಯಾವುದೂ ನಾನು ಮಾಡ್ತಾ ಇರಲಿಲ್ಲ. ಟು ಬಿ ಆನೆಸ್ಟಾಗಿ ಹೇಳಬೇಕು ಅಂತಂದರೆ ನಮ್ಮಮ್ಮ ವಾಶ್ ಮಾಡೋರು, ನಾನು ಒಣೆ ಹಾಕಿ ಕೊಡ್ತಾ ಇದ್ದೆ ಅಷ್ಟೇ. ವಾಷಿಂಗ್ ಮಿಷಿನ್ಗೂ ನಾನು ಬಟ್ಟೆ ಹಾಕ್ತಾ ಇರಲಿಲ್ಲ ನನ್ನ ಮದುವೆಗೂ ಮುಂಚೆ. ಬಟ್ ಆದರೆ ಇವಾಗೆಲ್ಲ ಚೇಂಜ್ ಆಗಿದೆ, ಏನೂ ಮಾಡೋಕ್ಕಾಗಲ್ಲ. ಪ್ಯಾಕ್ ಮಾಡಿಕೊಂಡು ಟ್ರಿಪ್ಪಿಗೆ ತೊಗೊಂಡೋಗೋದು ಒಂಥರ ಟಾರ್ಚರ್ ಆದರೆ, ಅಲ್ಲಿಂದ ರಿಟರ್ನ್ ಬಂದು ನಾವು ಅದನ್ನು ಸೆಗ್ರಿಗೇಟ್ ಮಾಡಿ ಮತ್ತೆ ಮೊದಲು ಹೇಗಿತ್ತೋ ಆ ಒಂದು ಪ್ಲೇಸ್ಗೆ ಅದನ್ನು ಮತ್ತೆ ಇಡೋದಿದೆಯಲ್ಲ, ಅದು ಇನ್ನೂ ಒಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ. ಸೊ ಹೆಂಗಿದ್ರೂ ನಾನು ಬೆಡ್ಶೀಟ್ ಕವರೆಲ್ಲ ಚೇಂಜ್ ಮಾಡಿರಲಿಲ್ಲ. ಹೋಗುವಾಗ ಚೇಂಜ್ ಮಾಡಿದ್ದು ಆಲ್ಮೋಸ್ಟ್ 5 ಡೇಸ್ ಆಗಿತ್ತು, 1 ವೀಕ್ ಆಗಿಬಿಟ್ಟಿತ್ತು. ಅದಕ್ಕೆ ಓಕೆ ಅಂದ್ಬಿಟ್ಟು ಬೆಡ್ಶೀಟ್ ಕವರ್ ಎಲ್ಲ ನಾನು ತೆಗೆದ್ಬಿಟ್ಟು ವಾಷಿಗೆ ಹಾಕ್ಬಿಟ್ಟು ಹೊಸದನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಂಡ್ ನಾನು ಹೊಸದು ಬೆಡ್ಶೀಟ್ನ ತರಿಸಿದ್ದೀನಿ. ನೀವು ನೋಡಿ ಎಷ್ಟು ಸಖತ್ತಾಗಿದೆ ಅಂದರೆ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಕ್ವಾಲಿಟಿಯಾಗಿ ಇರುತ್ತೆ ಅಂತ. ನಾನು ಪ್ರಿವಿಯಸ್ ವೀಡಿಯೋಸಲ್ಲಿ ಶಾರ್ಟ್ ವಿಡಿಯೋದಲ್ಲಿ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ಅದಕ್ಕೆ ತರಿಸಿ ಇದು 2 ಒಂದೇ ಸಲ ತರಿಸಿದ್ದು. ಅದನ್ನು ಫಸ್ಟ್ ಓಪನ್ ಮಾಡಿದೆ, ಇದನ್ನು ಸೆಕೆಂಡ್ ಓಪನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು, ನನಗೆ ಲಿಟ್ರಲಿ ತುಂಬ ಇಷ್ಟ ಆಯಿತು. ವರ್ತ್ ಬೈಯಿಂಗ್ ಅಂತ ಅನ್ನಿಸ್ತು. ಪ್ರಾಡಕ್ಟ್ ಲಿಂಕ್ ಏನಾದರೂ ಬೇಕು ಅಂತಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಆ್ಯಂಡ್ ನನ್ನ ಡೈಲಿ ವ್ಲಾಗ್ಸ್ನ ನೀವೆಲ್ಲರೂ ಇಷ್ಟಪಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ನಾನು ವ್ಲಾಗ್ನ ಮಾಡ್ತಾ ಇರೋದು. ಅದರ್ವೈಸ್ ನಾನು ಡೈಲಿ ವ್ಲಾಗ್ಸ್ನ ಮಾಡೋದೇ ಇಲ್ಲ, ನಿಮಗೋಸ್ಕರನೇ ವ್ಲಾಗ್ ಮಾಡ್ತಾ ಇರೋದು. ಆಲ್ಮೋಸ್ಟ್ ರೂಮೆಲ್ಲ ಮುಗಿದ್ಮೇಲೆ ಕಸ ಗಿಸ ಎಲ್ಲ ಗುಡಿಸ್ಕೊಂಡು ನಾನು ಅಡುಗೆ ಮನೇಲಿ ಮೊದಲು ಸ್ಟವ್ ಎಲ್ಲ ವಾಶ್ ಮಾಡಿಬಿಡೋಣ, ಆಮೇಲೆ ನೆಲ ಒರೆಸ್ಕೊಳ್ಳೋದಕ್ಕೆಲ್ಲ ಸರಿ ಹೋಗುತ್ತೆ ಅಂದ್ಬಿಟ್ಟು ಫುಲ್ ಕ್ಲೀನ್ ಮಾಡ್ಕೊಂಬಿಟ್ಟೆ, ಡೀಪ್ ಕ್ಲೀನ್. ಎಲ್ಲನೂ ನನಗೆ ಯೂಸ್ ಮಾಡಿರ್ತೀನೋ ಬಿಡ್ತೀನೋ ಅದು ಸೆಕೆಂಡ್ರಿ, ನನಗೆ ಗೊತ್ತಿಲ್ಲ. ಬಟ್ ಆದರೆ ವೀಕ್ಲಿ ಒನ್ಸ್ ಅಂತೂ ನಾನು ವಾಶ್ ಮಾಡೇ ಮಾಡ್ತೀನಿ. ಗಲೀಜಾಗಿದ್ದರೆ ಅಲ್ಲಲ್ಲೇ ಒರೆಸ್ಕೊತಾ ಇರ್ತೀನಿ. ನನಗೆ ಸ್ವಲ್ಪ OCD ಪ್ರಾಬ್ಲಮ್ ಇದೆ ಅನ್ನೋದು ಎಲ್ರಿಗೂ ಗೊತ್ತಾಗ್ತಾ ಇದೆ ಇತ್ತೀಚೆಗೆ. ಕಂಟ್ರೋಲ್ ಮಾಡಬೇಕು ಅದನ್ನು. ತುಂಬ ಜನ ಕೇಳಿದ್ದು ಪೋರ್ಸಿಗೆ ಏನು ಮಾಡಬೇಕು ಅಂತ. ಪೋರ್ಸಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ನಿಯಾಸಿನಮೈಡ್ ಇರೋಂತಹ ಸಿರಮ್ಸ್ನ ಯೂಸ್ ಮಾಡಿ. ಇದೇ ಬ್ರ್ಯಾಂಡ್ದು ಯೂಸ್ ಮಾಡಬೇಕು ಅಂತ ಏನಿಲ್ಲ. ನಾನು ನಾನು ರೆಗ್ಯುಲರಾಗಿ ಯೂಸ್ ಮಾಡೋದೇ ಧರ್ಮಕೋ ಬ್ರ್ಯಾಂಡ್ಸು. ಸೊ ನಾನು ಇತ್ತೀಚೆಗೆ ಆ್ಯಡ್ ಆನ್ ಮಾಡಿರೋದು ಇದು ತಗೋಬೇಕು, ಯೂಸ್ ಮಾಡಬೇಕು, ಟ್ರೈ ಮಾಡಬೇಕು ಅನ್ನೋದು ನನ್ನಲ್ಲಿ ಇತ್ತು. ಸೊ ಇದನ್ನು ನಾನು ಪಾಸ್ಟ್ 15 ಡೇಸ್ ಆಗಿದೆ ನಾನು ಸ್ಟಾರ್ಟ್ ಮಾಡಿ, ಇಷ್ಟು ಖಾಲಿ ಆಗಿದೆ. ಸೀರಿಯಸ್ಲಿ ಸಖತ್ತಾಗಿದೆ. ಬಟ್ ಆದರೆ ಸ್ಮೆಲ್ ಸ್ವಲ್ಪ ಒಂಥರ ಸ್ಪ್ರೇ ಮಾಡಿದ ತಕ್ಷಣ ಒಂಥರ ಫೀಲ್ ಕೊಟ್ಬಿಡುತ್ತೆ. ಬಟ್ ರಿಸಲ್ಟ್ ಚೆನ್ನಾಗಿದೆ. ಫೇಸ್ ವಾಶ್ ಆದಮೇಲೆ ನೀವು ನೀಟಾಗಿ ಸ್ಪ್ರೇ ಮಾಡ್ಕೋಬೇಕು ಅಷ್ಟೇ. ಜಸ್ಟ್ ನೀವು ಹಾಗೆ ಬಿಟ್ಬಿಡಿ, ಇಲ್ಲ ರಬ್ ಗಿಬ್ ಮಾಡ್ತೀರಾ ಅಂದರೆ ಅದು ನಿಮಗೆ ಬಿಟ್ಟಿದ್ದು. ಅದು ಮಾಯ್ಶ್ಚರೈಸ್ಡ್ ಆಗಿರುತ್ತೆ. ನನಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು. ನಾರ್ಮಲಾಗಿ ನಾನು ಟೋನಿ ಮೋಲಿದು ಯೂಸ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಟೋನರ್ ರೀತಿ ಇದೊಂದು ಯೂಸ್ ಮಾಡ್ತಾ ಇದ್ದೆ, ನಿಮಗೆ ಗೊತ್ತು. ಈಗ ಇತ್ತೀಚೆಗೆ ಆ್ಯಡ್ ಮಾಡಿದ್ದು ಇದೊಂದು ಪ್ರಾಡಕ್ಟು. ಸೊ ಪೋರ್ಸ್ ಕಮ್ಮಿ ಮಾಡಬೇಕು ಅಂತ ಅನ್ನೋರು ನೀವು ಇದನ್ನು ಯೂಸ್ ಮಾಡಿ. ಮೇಕಪ್ ಮಾಡ್ಕೊಳ್ಳೋವಾಗ ಪ್ಲೀಸ್ ಯೂಸ್
ಪ್ರೈಮರ್ಸ್ನ ಯೂಸ್ ಮಾಡ್ದಲೇ ನೀವು ಮೇಕಪ್ ಮಾಡಿಕೊಂಡ್ರೆ ನಿಮಗೆ ಪೋರ್ಸ್ ಹೋಗೋದೇ ಇಲ್ಲ. ಪೋರ್ಸ್ಗೆ ಅಂತಲೇ ಪ್ರೈಮರ್ಸ್ಗಳಿರುತ್ತೆ, ಅದನ್ನು ತೊಗೊಂಡು ಯೂಸ್ ಮಾಡಿ. ಸೊ ರಿಸಲ್ಟ್ಸ್ ನಿಜವಾಗ್ಲೂ ಸಗದಾಗಿ ಸಿಗುತ್ತೆ. ನೀವು ಅಟ್ಲೀಸ್ಟ್ ಸ್ಪ್ರೇಸ್ ತೊಗೊಳಕ್ಕಾಗಿಲ್ಲ ಅಂತಂದ್ರೂ ಒಂದು ಸಿರಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ, ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಎವ್ರಿ ಡೇ 1 ಟೈಮ್ ಯೂಸ್ ಮಾಡಿ, ನಿಮಗೆ 2 ಟೈಮು ಯೂಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ. ಆದಷ್ಟು ನೈಟ್ ಯೂಸ್ ಮಾಡಿ, ಯಾಕೆಂದರೆ ಅವಾಗ ನೀವು ಈಚೆ ಎಲ್ಲೂ ಹೋಗೋದಿಲ್ಲ. ಸಿರಮ್ಸ್ನ ಯೂಸ್ ಮಾಡಿದಾಗ ನೀವು ಈಚೆ ಎಲ್ಲೂ ಹೋಗಿರೋದಿಲ್ಲ, ಮನೇಲೇ ಮಲಗಿರ್ತೀರ ಅಂತ ಅಂದ್ಕೊಳ್ಳಿ. ಇವಾಗ ಮನೇಲಿ 8 ಗಂಟೆ 7 ಗಂಟೆ ನೀವು ಸ್ಕಿನ್ ಕೇರ್ ಮಾಡಿದ್ರೆ ಆಲ್ಮೋಸ್ಟ್ 7 to ನೀವು ಒಂದು 6:30ಗೆ ಎದ್ದೇಳ್ತಿರೋ 7 o'clock ಎದ್ದೇಳ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಅಟ್ಲೀಸ್ಟ್ ಮೋರ್ ದ್ಯಾನ್ 10 hours ನಿಮಗೆ ಅದು ನಿಮ್ಮ ಫೇಸಲ್ಲೇ ಇರುತ್ತೆ. ಸೊ ಆದಷ್ಟು ನೈಟ್ಸ್ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಇದನ್ನು ಟ್ರೈ ಮಾಡಿ, ನೆಕ್ಸ್ಟ್ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ವರ್ಕ್ ಆಗಿದೆಯಾ ಇಲ್ವಾ ಅಂತ. ಒಂದು ಪ್ರಾಡಕ್ಟ್ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದು ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಸದ್ಯಕ್ಕೆ ನಾನು ಇವಾಗ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು. ಟೈಮ್ ಈಗ 6:30, ಇನ್ನೂ ಬಾಗಿಲು ತೊಳೆದಿಲ್ಲ. ರೆಡಿ ಆಗಿಬಿಟ್ಟು ಹೋಗಿ ಬಾಗಿಲು ತೊಳಿತೀನಿ. ಏನು ರೆಡಿ ಇಲ್ಲ, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಒಂದು ಬೊಟ್ಟು ಅಷ್ಟೆ. ಸೊ ರೆಡಿ ಆಗಿಬಿಟ್ಟು ಮತ್ತೆ ಸಿಗ್ತೀನಿ. ಈಗ ಟಚ್ ಆಗಿ ಇಲ್ಲಿ ಫುಲ್ ನನಗೆ ಮಾರ್ಕ್ ಬಂದ್ಬಿಟ್ಟಿದೆ. 1 ವಾರ ಆದ ಮೇಲೆ ನಾನು ಒಲೆ ಹಾಕ್ತಾಯಿದ್ದೀನಿ. ಅಂದರೆ ಟ್ರಿಪ್ಗೆ ಹೋದಾಗ ಹಾಕಿದ್ದೆ, ನೋಡಿಕೊಂಡು ಚಿಕ್ಕ ತಿರುಪಿರುತ್ತೆ ಗೊತ್ತಾ, ಆ ಥರದ್ದು ನೋಡಿ ಒಂದೇ ಸಲ ಹಾಕಿದ್ದು ಅನ್ಸುತ್ತೆ. ಅಲ್ಲೂ ಬರೀ ಕಿವಿಲೇ ಇದ್ದೆ ನಾನು. ಪೇಯ್ನ್ ತಡೆಯೋಕ್ಕಾಗಲ್ಲ, ಮತ್ತು ನನಗೆ ಬೇಗ ಮುಚ್ಚೋಗ್ಬಿಡುತ್ತೆ. ನನಗೆ ಯಾವಾಗಲೂ ಇದೇ ಥರ ಒಂದೇ ಓಲೆಗೆ ಸ್ಟಿಕ್ಕನ್ನು ಹಾಕ್ತೀನಿ. ಬಟ್ ನನಗೆ ಬೇರೆ ಬೇರೆ ಓಲೆಸ್ ಹಾಕ್ಕೊಳ್ಳೋದಕ್ಕೆ, ಇಯರಿಂಗ್ಸ್ನ ಹಾಕೋದಕ್ಕೆ ತುಂಬ ಇಷ್ಟ. ಡ್ರೆಸ್ಸಿಗೆ ತಕ್ಕಂತೆ ಮ್ಯಾಚ್ ಮಾಡೋದಕ್ಕೆ ನನಗೆ ಇಷ್ಟ. ಬಟ್ ಆದರೆ ನಂಗೆ ಬೇಗ ಪೇಯ್ನ್ ಆಗುತ್ತೆ ಅಥವಾ ಏನಾದರೂ ಆಗುತ್ತೆ ಅಂದ್ಬಿಟ್ಟು ನಾನು ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಈಗ ಇದು ಈ ರೀತಿ ಕಾಣಿಸ್ತಾ ಇದೆ. ನಾನು ರೆಡಿ ಆಗಾಯಿತು, ಇಷ್ಟೇ ನಾನು ರೆಡಿ ಆಗೋದು. ತುಂಬ ಜನಕ್ಕೆ ಡೌಟ್ ಇದೆ ನಾನು ಚೈನ್ ಹಾಕಲ್ಲ ಅಂತ. ಯಾಕೆ ಹೇಳೋ ಅವಶ್ಯಕತೆ ನನಗೇನಿಲ್ಲ ಹೇಳಬೇಕು ಅನ್ನೋದು. ಬಟ್ ಸ್ಟಿಲ್ ನಾನು ಹೇಳ್ತೀನಿ, ನಾನು ಹಾಕಿದ್ದೀನಿ, ಆದರೆ ಅದು ಕಾಣಿಸ್ತಾ ಇಲ್ಲ. ಬಿಕಾಸ್ ನಾನು ಒಳಗಡೆಗೆ ನೀಟಾಗಿ ಫುಲ್ ಹಿಂದೆಯಿಂದ ಹಿಡಿದು ಫುಲ್ ಕವರ್ ಮಾಡಿಬಿಡ್ತೀನಿ ಒಳಗಡೆಗೆ. ರೀಸನ್ ಇಷ್ಟೇ, ಇಲ್ಲಿ ನನಗೆ ತೀರಾ ಬ್ಲ್ಯಾಕ್ ಆಗ್ತಾಯಿದೆ. ನನಗದು ಇಷ್ಟ ಆಗ್ತಾಯಿಲ್ಲ. ನಾನು ಹೋಗ್ಸೋದಕ್ಕೆ ಕ್ರೀಮ್ಸ್ ಎಲ್ಲನೂ ಟ್ರೈ ಮಾಡ್ತಾ ಇದ್ದೀನಿ, ಓಕೆನಾ. ಅಂಥ ಟೈಮಲ್ಲಿ ನಾನು ಮತ್ತೆ ಅದೇ ಜಾಗಕ್ಕೆ ಇದೇ ಚೈನ್ ಅಂತಲ್ಲ, ಮಂಗಲ ಚೈನೇ ಅಂತಲ್ಲ, ಬೇರೆ ಯಾವುದೇ ಚೈನ್ ಹಾಕಿದ್ರೂ ಅದು ಬೇರೆ ಥರನೇ ಇದಾಗುತ್ತೆ. ಎಲ್ಲಾದರೂ ಹೋಗೋ ಬರೋದಕ್ಕೆ ಯೂಸ್ ಮಾಡಬೇಕಾಗುತ್ತೆ ನಾರ್ಮಲ್ ಚೈನ್ಸ್ನ, ಅದನ್ನು ಯೂಸ್ ಮಾಡ್ತೀನಿ. ಬಿಕಾಸ್ ಮಂಗಲ ಚೈನ್ ಯಾವಾಗಲೂ ಹಾಕಿರೋದ್ರಿಂದ ಆ ಚೈನೇ ದಪ್ಪ ನಂದು. ಅದು ಒಂಥರ ಚೈನೇ ದಪ್ಪ ಇರೋದ್ರಿಂದ ಅದು ಇನ್ನೂ ಬೇರೆ ಬ್ಲ್ಯಾಕಿಗೆ ಏನಂತಾರೆ, ಬ್ಲ್ಯಾಕ್ ಆಗೋದಕ್ಕೆ ತುಂಬಾ ಅದು ಮ್ಯಾಟರ್ ಆಗ್ತಾಯಿದೆ. ಅದಕ್ಕೋಸ್ಕರ ನಾನೆಲ್ಲ ಒಳಗೆ ತಳ್ಬಿಟ್ಟಿರ್ತೀನಿ, ಕಾಣಿಸಲ್ಲ ನಾನು ಚೈನ್ ಹಾಕೋದು. ಇದು ಕೇಳಿಸ್ಕೊಳ್ಳಿ. ಇನ್ನು ಮತ್ತೆ ಯಾರು ಕಮೆಂಟಲ್ಲಿ ಯಾರೂ ಹೇಳಿಲ್ಲ ನನ್ನ ವ್ಯೂವರ್ಸು, ಟು ಬಿ ಆನೆಸ್ಟಾಗಿ. ಬಟ್ ನನ್ನ ಫ್ಯಾಮಿಲಿ ಇದೆ ಅಲ್ಲ, ಅವ್ರಿಗೆಲ್ಲ ಇದೆ. ಬಟ್ ನಾನು ಟ್ರಿಪ್ಗೆ ಹೋದಾಗ ಹಾಕ್ಕೊಂಡು ಹೋಗಿರಲಿಲ್ಲ. ಬಿಕಾಸ್ ಏನಾದರೂ ಕಳೆದಾಕೊಂಡ್ರೆ ಅಥವಾ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೂ ನನ್ನನ್ನೇ ದೂಷಿಸ್ತಾರೆ. ಯಾಕೆ ಹಾಕ್ಕೊಂಡು ಹೋಗ್ಬೇಕಾಗಿತ್ತು ಹಾಗೆ ಹೀಗೆ ಅಂತಂದ್ಬಿಟ್ಟು ನಾನು ರಿಸ್ಕ್ ತೊಗೊಳೋದಕ್ಕೆ ನಾನು ರೆಡಿ ಇರಲಿಲ್ಲ. ಅದಕ್ಕೆ ಎಲ್ಲ ಗೋಲ್ಡೂ ನಾನು ಬಿಚ್ಚಿಟ್ಬಿಟ್ಟು ನಾರ್ಮಲ್ ಉಮಗಳನ್ನ ತೊಗೊಂಡೋಗಿದ್ದೆ ಅಷ್ಟೇ. ವಿಷಯ ಇರೋದನ್ನ ಒಪ್ಕೋತೀನಿ. ನಾನು ಅಷ್ಟು ದೂರ ಟ್ರಾವೆಲ್ ಮಾಡ್ತಾಯಿದ್ದೀನಿ ಆ್ಯಂಡ್ ಟ್ರೈನಲ್ಲಿ ಇರ್ತೀವಿ. ಹೆಂಗೆ ಟೈಮ್ ಕೆಟ್ಟಾಗ ಏನು ಮಾಡೋದು ಹೇಳೋಕ್ಕಾಗಲ್ಲ. ಯಾಕೆ ಸುಮ್ಮನೆ ರಿಸ್ಕು ಅಂದ್ಬಿಟ್ಟು ನಾನು ಹಾಕ್ಕೊಂಡೋಗಿದ್ದೀನಿ ಅಷ್ಟೇ ಗೈಸ್. ಆ್ಯಂಡ್ ಇದು ನನ್ನ ಸಬ್ಸ್ಕ್ರೈಬರ್ಸ್ಗಿಂತ ಹೆಚ್ಚಾಗಿ ನನ್ನ ಫ್ಯಾಮಿಲಿಯವ್ರು ಯಾರು ನೋಡ್ತಿರ್ತಾರೆ ಅವ್ರಿಗಿದು. ನಾರ್ಮಲಾಗಿ ಗುರುವಾರ ಪೂರ್ತಿ ವಾರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಮ್ಮ ಅತ್ತೆನೋ ಕಾಲ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಸಿಷ್ಟಿ ಅಂತ ಏನೋ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಬುಧವಾರನೇ ಎಲ್ಲ ಕ್ಲೀನ್ ಮಾಡಿ ಬೆಳಿಗ್ಗೆ ಬೇಗನೆ ಎದ್ದು ದೇವ್ರ ಮನೆ ಎಲ್ಲನೂ ರೆಡಿ ಮಾಡಿ ಹೂವೆಲ್ಲ ಹಾಕಿ ಪೂಜೆ ಗೀಜೆ ಎಲ್ಲ ಮಾಡಿಬಿಟ್ಟು ದೇವಸ್ಥಾನದ ಕಡೆ ಹೋದ್ವಿ. ನಮ್ಮ ದೇವ್ರ ಮನೆ ಈ ರೀತಿ ಕಾಣಿಸಿದೆ. ನನಗೆ ಎಲ್ಲ ಐಟಮ್ನು ಇಟ್ಕೊಳ್ಳೋದು ನನಗೆ ಸ್ವಲ್ಪ ಕಷ್ಟನೇ. ಯಾಕೆ ಅಂತಂದರೆ ಮತ್ತೆ ವಾಶ್ ಮಾಡುವಾಗ ನನಗೆ ಅದು ರಿಸ್ಕ್ ಆಗುತ್ತೆ.
ಎಷ್ಟು ಡೀಸೆಂಟಾಗಿ ಹೇಗೆ ಇಟ್ಕೋಬೋದೋ ಹಾಗೆ ಇಟ್ಕೊಂಡಿದ್ದೀನಿ. ಗೊತ್ತಿಲ್ಲ ನನಗೆ ನಿಮ್ಗೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಅನ್ನೋದು. ಇದನ್ನು ಕ್ಲೀನ್ ಮಾಡೋದಕ್ಕೆ ನಾನು ಸುಮ್ಮನೆ ಅಂದರೂ 2.5 ಅವರ್ ತೊಗೋತೀನಿ. ಸೊ ದೇವಸ್ಥಾನಕ್ಕೆ ಹೋದ್ವಿ. ಫಸ್ಟ್ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಥರ ಪರ್ಮಿಷನ್ ಇರಲಿಲ್ಲ. ಸೊ ಆಮೇಲೆ ಬೇರೆ ಕಡೆ ಎಲ್ಲೋ ಕರ್ಕೊಂಡೋದ್ರು. ಅಡ್ರೆಸ್ ಎಲ್ಲ ಕೇಳಿಬಿಡಿ, ನನಗೆ ಯಾವ ಅಡ್ರೆಸ್ಸು ಗೊತ್ತಿಲ್ಲ, ನನಗೇನೂ ಗೊತ್ತಿಲ್ಲ. ಕರ್ಕೊಂಡೋದ್ರು, ಹೋದೆ, ಪೂಜೆ ಮುಗಿಸ್ಕೊಂಡೆ, ರಿಟರ್ನ್ ಬಂದೆ. ಬಟ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಜನ ಇದನ್ನು ಮಾಡ್ತಾರೆ ಅನ್ನೋದು. ನಾವು ನಾರ್ಮಲಾಗಿ ಉತ್ತಕ್ಕೆ ತಣ್ಣಿ ಎರಿಯೋದು ವರ್ಷಕ್ಕೆ ಒಂದೇ ಸಲ. ಅದ್ರ ಮಧ್ಯದಲ್ಲಿ ನಮ್ಮಮ್ಮ ಕರ್ಕೊಂಡೋಗಿ ಏನಾದರೂ ಅರ್ಕೆ ಗಿರ್ಕೆ ಇಟ್ಕೊಂಡಿದ್ರೆ ಮಾಡ್ತಿದ್ರು ಅಷ್ಟೇ. ಸೊ ನನಗೆ ಇಷ್ಟೊಂದು ಜನನ ನೋಡಿ ಶಾಕ್ ಆಯಿತು. ಓಕೆ ಅಂತ ಅಂದ್ಬಿಟ್ಟು ಕಾಯಿನ ರುಬ್ಬಿ ಹಾಕೋದನ್ನ ಇಷ್ಟಪಡಲ್ಲ. ಬಟ್ ಆದರೆ ನಮ್ಮ ಅಪ್ಪಿಗೆ ಕಾಯಿ ರುಬ್ಬ ಹಾಕಬೇಕು. ಆ್ಯಂಡ್ ತರಕಾರಿ ಎಲ್ಲನೂ ಕೂಗಿಸ್ಕೊಂಡಿದ್ದೀನಿ. ಬೇಳೆ ಹಾಕಿ 4 ವಿಷಲ್ ಕೊಟ್ಕೊಂಡಿದ್ದೀನಿ, ಬೆಂದಿರಲಿ ಅಂತ. ಸ್ವಲ್ಪ ದೊಡ್ಡ ಕಟ್ ಮಾಡಿದ್ದೆ ಅಂದ್ಬಿಟ್ಟು. ನಾರ್ಮಲಾಗಿ ಸಾಂಬಾರು ನಾನು ಮಾಡೋದು ಇಷ್ಟೇ. ಬಟ್ ಆದರೂ ನಮ್ಮ ಮನೇಲಿ ಉಳ್ಕೋತಿದೆ. ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಇವಾಗ ಇದಕ್ಕೆ ಖಾರದ ಪುಡಿ, ಹುಣಸೆ ಹುಳಿ ಎಲ್ಲ ಬಿಟ್ಟು ಒಗ್ಗರಣೆ ಕೊಡಬೇಕು. ನೋಡೋದ ಇವಾಗ ಇದನ್ನು ಪೇಸ್ಟ್ ಮಾಡ್ಕೊತೀನಿ. ಸಾಂಬಾರು ಕೂಗ್ಸೋವಾಗ ಈರುಳ್ಳಿ ಹಾಕೋದನ್ನು ಮರ್ತೋಗ್ಬಿಟ್ಟಿದ್ದೀನಿ. ರುಬ್ಬಿಡ್ತೀನಿ ಇಷ್ಟೇ. ಏಕೆಂದರೆ ಈರುಳ್ಳಿಲಿ ಆಲ್ರೆಡಿ ನೀರಿನ ಅಂಶ ಇರುತ್ತೆ. ಸೊ ಇದನ್ನು ಒಂದೇ ಒಂದು ಟರ್ ಅಂತ ಅನ್ನಿಸ್ಕೋತೀನಿ ಅಷ್ಟೆ. ನೋಡಿ, ಜಸ್ಟ್ ಹೀಗೆ ಈ ಥರ ಇದನ್ನು ನಾನು ಸಾಂಬಾರ್ಗೆ ಹಾಕ್ಬಿಡ್ತೀನಿ. ನೋಡೋಣ ಅದಕ್ಕೆ ಖಾರದ ಪುಡಿ, ಕಾಯಿ ಫುಲ್ ರುಬ್ಬಿದ. ಕಾಯಿನ ನೀನೇ ಅಲ್ವಾ ರುಬ್ಬಿರೋದು? ನಾನು ಎಲ್ಲಿ ರುಬ್ದೆ ನುಣ್ಗೆ ಹೆಚ್ಚು? ಕಾಯಿ ನೀನು ರುಬ್ದೆ, ಇದನ್ನ ನಾನು ರುಬ್ದೆ. ಈಗ ಇನ್ನ ಎಷ್ಟು ನುಣ್ಣಗೆ ರುಬ್ಬೇಕಿತ್ತೆ ಹೇಳು? ಈಗ ಟೊಮೆಟೊ ಬಾತ್ಗೆ ಹಾಕ್ತೀವಲ್ಲ ಆ ಥರ ನಿನ್ಗೆ ಪೇಸ್ಟ್ ಮಾಡ್ಬೇಕಿತ್ತಾ? ಹೆಂಗ್ ಮಾಡಿದ್ರು ಒಪ್ಪಲ್ಲ ಅಂದ್ರೆ ಏನು ಮಾಡಿ. ದಿನ ಹೋಟ್ಲಲ್ಲೇ ತಿನ್ಕೊ. ನಂದೇನು ಅಭ್ಯಂತರ ಅಲ್ಲವ. ನಿನ್ಗೋಸ್ಕರ ಅಡುಗೆ ಮಾಡೋದನ್ನು ನಿನಗೆ ಇದಿಲ್ಲ, ನನಗೇನು ಅಭ್ಯಂತರ ಇಲ್ಲ. ಅಷ್ಟು ಖಾರದ ಪುಡಿ ಹಾಕೋತಿದ್ದೀನಿ. ಒಂದೊಂದ್ಸಲ ಕೂಗ್ಸುವಾಗಲೇ ಖಾರದ ಪುಡಿ ಹಾಕೋತೀನಿ, ಒಂದೊಂದ್ಸಲ ಹಾಕ್ಕೊಳ್ಳಲ್ಲ. ಏನು ಮೂಡ್ ಬಂದಿರುತ್ತೆ ಹಂಗೆ. ನೀಟಾಗದು ಕುದೀಲಿ. ಇವಾಗ ಕಾಯಿ ರುಬ್ಬಿರೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿ ಆಗುತ್ತೆ, ತೆಳು ಬರಲ್ಲ, ಗಟ್ಟಿಯಾಗಿ ಬರುತ್ತೆ. ಒಂದು 10 ನಿಮಿಷ ನೀಟಾಗಿ ಬೇಯಲಿ ಅದು. ಆಮೇಲೆ ಒಗ್ಗರಣೆ ಕೊಟ್ಕೊಳ್ಳೋಣ ಅಷ್ಟೇ. ಮಾಡಿ ಹುಣಸೆ ಹುಳಿನೂ ಸ್ವಲ್ಪ ಬಿಡ್ತೀನಿ, ಆದರೆ ಅದು ಅಪ್ಪಿಗೆ ಇಷ್ಟ ಆಗಲ್ಲ. ಆದರೆ ನನಗೆ ಅಟ್ಲೀಸ್ಟ್ ಏನು ರುಚಿಗೆ ಉಪ್ಪಿನಕಾಯಿ ಅಂತಾರಲ್ಲ ಆ ಥರ ಇಷ್ಟ ಆದ್ರೂ ಹುಣಸೆ ಹುಳಿ ಬಿಡಲೇಬೇಕು. ಆವಾಗಲೇ ನನಗೆ ಸಾಂಬಾರು ಅಂತ ಫೀಲ್ ಆಗುತ್ತೆ. ಹುಣಸೆ ಹುಳಿ ಇಲ್ಲ ನನಗೆ ಸಾಂಬಾರು ಅಂತ ಫೀಲ್ ಆಗೋದೇ ಇಲ್ಲ. ನಾವಿಬ್ಬರು ತುಂಬ ಡಿಫ್ರೆಂಟ್. ನನಗೆ ಇಷ್ಟ ಆಗೋದು ಅವನಿಗೆ ಇಷ್ಟ ಆಗೋದು, ಅವ್ನಿಗೆ ಇಷ್ಟ ಆಗೋದು ನನಗೆ ಇಷ್ಟ ಆಗೋದು. ಒಗ್ಗರಣೆ ಹಾಕೋಕ್ಕೆ ಕರ್ಬೇವು ಸೊಪ್ಪೆ ಇಲ್ಲ, ಖಾಲಿ ಆಗ್ಬಿಟ್ಟೈತೆ. ಇವಾಗ ಥರ ಕಳಿಸ್ತಾ ಇದ್ದೀನಿ. ಅಷ್ಟಲ್ಲಿ ನಾನು ಪಾತ್ರೆ ವಾಶ್ ಮಾಡ್ಕೊತೀನಿ. ಇಷ್ಟು ಪಾತ್ರೆ ವಾಶ್ ಮಾಡಿದ್ದೀನಿ. ಇದು ಹಸಿ ಕಸ ಒಣ ಕಸ ಅಂತ ಡಿವೈಡ್ ಮಾಡಬೇಕಿಲ್ಲಿ. ಇಲ್ಲ ಅಂತಂದರೆ ನಮ್ಮ ಕೈಲೇ ಅಲ್ಲಿ ತೆಗೆಸ್ತಾರೆ. ಅದಕ್ಕೆ ನಾನು ಎರಡನ್ನೂ ಸಪ್ರೇಟಾಗೇ ಇಡ್ತೀನಿ. ಸಾಂಬಾರು ಬೇಯ್ತಾ ಇದೆ, ಅದು ಬೇಯಲಿ. ಇದು ಲೈಟ್ ಇಲ್ಲ, ನಾನು ನಮ್ಮ ಮನೇಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ, ಅಮ್ಮ ಮನೇಲಿ. ಅದು ಅಂದರೆ ಚಿಕ್ಕದು ಲೈಟ್ ಬರುತ್ತಲ್ಲ ಅದಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಆ್ಯಂಡ್ ಇದೆಲ್ಲನೂ ಯೂಸ್ ಮಾಡಿಕೊಂಡ್ರೆ ಓಕೆ. ಬಟ್ ಅಡುಗೆ ಮನೇಲಿ ಇಷ್ಟು ಬೆಳಕು ಸಿಗಲ್ಲ, ಒಂದೇ ಬಲ್ಪ್ ಇರೋದು. ಅದಕ್ಕೋಸ್ಕರ ಹಿಂಗೆ ಎತ್ತಿ ಹಿಂಗೆ ಹಿಡ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ, ಓಕೆ ಅಂತ ಅಷ್ಟೆ. ಆ್ಯಂಡ್ ನಿಮ್ಮ ಕ್ವಶನ್ಸಿಗೆ ಆನ್ಸರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಪೂರ್ತಿ ವಿಡಿಯೋ ನೋಡಿದ್ರೇ ನಿಮಗೆ ಗೊತ್ತಾಗೋದು, ಇಲ್ಲ ಅಂತಂದರೆ ಗೊತ್ತಾಗಲ್ಲ. ಅರ್ಧಂಬರ್ಧ ನೋಡಿದ್ರೆ ನಾನು ಏನು ಕಂಟೆಂಟ್ ಇಟ್ಟಿದ್ದೀನಿ ಅನ್ನೋದೇ ಗೊತ್ತಾಗಿರಲ್ಲ. ಸೊ ಬಟ್ಟೆ ಎಲ್ಲ ಮಡಚಬೇಕು. ಆ್ಯಂಡ್ ಆಲ್ಸೋ ಬೆಡ್ಶೀಟೆಲ್ಲ ನಾನು ವಾಷಿಂಗಿಗೆ ಹಾಕಿದ್ದೆಲ್ಲ ಅದನ್ನು ಹೊಣೆ ಹಾಕಬೇಕು. ಮಾಡೋಕ್ಕೆ ಬೇಜಾನಿದೆ ಕೆಲಸಗಳು, ಇಲ್ಲ ಅಂತ ಏನಿಲ್ಲ. ಬಟ್ ಆದರೆ
ಮಾಡಬೇಕು. ಆ್ಯಂಡ್ ಇವತ್ತು ಇಷ್ಟು ದಿನ ನಿದ್ದೆನೇ ಮಾಡಿರಲಿಲ್ಲ ನಾನು. ಆಲ್ಮೋಸ್ಟ್ 2 ಅವರ್ಸ್ ನಿದ್ದೆ ಮಾಡಿದ್ದೀನಿ ನಾನು. ಬೆಳಿಗ್ಗೆ ಬೇರೆ ಎದ್ದಿದ್ದೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತಂದ್ಬಿಟ್ಟು. ತುಂಬ ಟಯರ್ಡ್ ಫೀಲ್ ಆಗ್ತಿತ್ತು, ಅದಕ್ಕೆ ಮಲಗಿಬಿಟ್ಟೆ. ಇವಾಗ ನಿದ್ದೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಬಿಗ್ ಬಾಸ್ ನೋಡಿಕೊಂಡು ಬಟ್ಟೆ ಗಿಟ್ಟೆಲ್ಲ ಮಡಚಿ ಎತ್ತಿ ಇಟ್ಕೊಂಡು ಮಾಡ್ಕೋಬೇಕು ಅಷ್ಟೆ. ಅಪ್ಕಮಿಂಗ್ ವಿಡಿಯೋದಲ್ಲಿ ಬರುತ್ತೆ, ನೈಕಾ ಹಾಲ್ ಬರುತ್ತೆ, ಏನೇನು ಆರ್ಡರ್ ಮಾಡಿ ತರಿಸಿದ್ದೀನಿ ಅಂತ. ಅಂದರೆ ಏನೂ ತೊಗೋಬಾರ್ದು ಅಂತ ಅನ್ಕೋತೀನಿ. ಬಟ್ ಆದರೆ ಹಾಲ್ಸ್ನ ಸೇಲ್ಸ್ ನಡೀತಾ ಇದ್ದಾಗ ನನಗೆ ಮನಸ್ಸು ತಡೆಯಲ್ಲ. ಅದೇ ಟೈಮ್ಗೆ ಏನಾದರೂ ಖಾಲಿಯಾಗಿದೆ ರೀಸ್ಟಾಕ್ ಮಾಡ್ತೀನಿ. ಅವಶ್ಯಕತೆ ಇರೋದನ್ನು ಆಫರಲ್ಲಿ ಸಿಗ್ತಿದೆ ಅಂದಾಗ ತೊಗೊಬಿಡ್ತೀನಿ. ಈವನ್ ನಾನು ಎಷ್ಟೊಂದು ಪ್ರಾಡಕ್ಟ್ಸ್ನ ತರಿಸಿದ್ದೀನಿ, ಬಟ್ ಈ ಸಲ ಕಮ್ಮಿಗೆ ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಏನೋ ಒಂದು ಖುಷಿ ಗೊತ್ತಾ, ನನ್ನ ದುಡ್ಡಲ್ಲಿ ನಾನು ತೊಗೊಳ್ಳೋದು, ಎಲ್ಲಾದರೂ ಓಡಾಡೋದು, ಇದೆಲ್ಲ ನನಗೆ ಲಿಟ್ರಲಿ ನಂಗೆ ತುಂಬ ಖುಷಿ ಕೊಡುತ್ತೆ. ಗೊತ್ತಿಲ್ಲ ಎಲ್ಲಿವರೆಗೂ ಇದು ಹೀಗೆ ನಡೆಯುತ್ತೆ ಅನ್ನೋದು. ಬಟ್ ಇದ್ದಾಗಂತೂ ಫುಲ್ ದಿಲ್ದಾರು, ಇಲ್ಲದೆ ಇದ್ದಾಗ ಸೈಲೆಂಟಾಗಿ ಇದ್ಬಿಡ್ತೀನಿ. ಏನೂ ಬೇಡ, ನನಗೇನೂ ಗೊತ್ತಿಲ್ಲ ಅನ್ನೋ ಥರ. ಇದ್ದಾಗ ನನ್ನದೇ ಶೋಕಿ ಈ ಥರ. ಪಾತ್ರೆ ಏನಂತಾರೆ ಅದಕ್ಕೆ ನಂಗೆ ಗೊತ್ತಿಲ್ಲ, ಬಟ್ ಒಗ್ಗರಣೆ ಪಾತ್ರೆ ಅಷ್ಟೆ. ಸ್ಪೈಸಸ್ ಬಾಕ್ಸ್ ಇವಾಗ ಅದು ಕಾದ ಮೇಲೆ ಸಾಸಿವೆ ಮತ್ತು ಬೆಳ್ಳುಳ್ಳಿ, ಕರಿಬೇವು ಎಲ್ಲನೂ ಹಾಕಿ ಚಿಟಪಟ ಅಂತ ಅನಿಸೋದು. ಕ್ರಾಸ್ ಹಿಂಗೆ ಮಾಡಿದಾಗ ಹಿಂಗೆ ಬರುತ್ತೆ ವಿಡಿಯೋ, ಹಿಂಗೆ ಮಾಡಿದಾಗ ಹಿಂಗೆ ಬರುತ್ತೆ. ಅದೆಲ್ಲ ನೀವು ಕಲಿಬೇಕು. ಹಿಂಗೆ ಯಾವಾಗ ಕಲಿಯೋದು? ಕರೆಕ್ಟ್ ಉಪ್ಪಿನಕಾಯಿ ತರಿಸ್ಕೋಬೇಕಿತ್ತು, ಮರ್ತೋಯ್ತು. ಚಿಟಪಟ ಅಂತ. ಇವಾಗ ನಾನು ಸ್ವಲ್ಪ ಕಮ್ಮಿ ಕೊಟ್ಕೋತೀನಿ. ಕಾದಿದೆ ಆಲ್ರೆಡಿ. ಈಗ ಫುಲ್ ಎಲ್ಲ ಆಡಿಸಿ ಹಿಂಗೆ ಎತ್ತಿ ಬೆಂಕಿ ಬರುತ್ತೆ ಅಪ್ಪಿ. ಇವಾಗ ನೋಡ್ಕೋ, ಇದನ್ನು ಹಿಂಗೆ ಹಾಕ್ತೀನಿ ನಾನು.